ಓಂ ವಿಭ್ರಾಜನ್ ಜ್ಯೋತಿಷಾ ಸ್ವಾ ಅರಗಚ್ಚೋರೋಚನನ್ ದಿವಃ ಯೇ ನೇಮ ವಿಶ್ವ ಭುವನಾನ್ಯಾಭೃತ ವಿಶ್ವಕರ್ಮಣ ವಿಶ್ವದೇವ್ಯಾವತ ಆಯಂಗೌ ಪೃಷ್ಣಿರುಕ್ರಮೀ ದಶನನ್ ಮಾತರಂ ಪುನಃ ಪಿತರಂಚ ಪ್ರಯನ್ಸುವಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಕ್ಷೇಮದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಗ್ರಹಸ್ಥಿತಿಗಳ ಆಧಾರಗಳನ್ನು ಕುರಿತು ನಾವು ಈ ಒಂದು ಮಾಹಿತಿಯನ್ನು ಕೊಡೋಣ. ಏನು ಮಾಹಿತಿ? ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಹಲವಾರು ಬದಲಾವಣೆಗಳಿದೆ. ಶುಭನೂ ಇದೆ, ಅಶುಭನೂ ಇದೆ. ಮಕರ ರಾಶಿಯವರಿಗೆ ಗುರುಬಲ ಇದೆ ಅನ್ನುವಂಥದ್ದು ಒಂದು ಪ್ಲಸ್ ಪಾಯಿಂಟ್. ಸರಿ, ಶನಿ ಈಗ ವಕ್ರಗತಿ ಆಗಿದ್ದಾರೆ, ನಿಮ್ಮ ರಾಶಿ ಮೇಲೆ ಶನಿಯ ದೃಷ್ಟಿ ಬಿದ್ದಿದೆ, ಅದೆಲ್ಲ ಹೌದು, ಇಲ್ಲ ಅಂತ ಹೇಳಿಲ್ಲ. 3 ತಿಂಗಳ ಮಟ್ಟಿಗೆ ನಿಮಗೆ ಜನ್ಮ ಶನಿ ಪ್ರಭಾವ ಅಂತಲೂ ತಗೊಳ್ಬಹುದು. ಹಾಗಾಗಿ ಹೆಚ್ಚು ಶನೈಶ್ಚರನ ಆರಾಧನೆ ಮಾಡುವಂಥದ್ದು ಇನ್ನೊಂದು 3-4 ತಿಂಗಳು ನಿಮಗೆ ಮಕರ ರಾಶಿಯವರಿಗೆ ಕಂಪಲ್ಸರಿ ಬೇಕು. ಶನಿ ದೇವಸ್ಥಾನಕ್ಕೆ ಹೋಗ್ಬರುವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗ್ಬರುವಂಥದ್ದು, ತೈಲದಾನ ಅಥವಾ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು, ಎಳ್ಳನ್ನವನ್ನು ಮಾಡಿಸಿ ದೇವಸ್ಥಾನದಲ್ಲಿ ವಿನಿಯೋಗ ಮಾಡುವಂಥದ್ದು, ಶಿವಾಪರಾಧ ಸ್ತೋತ್ರಗಳನ್ನು ಕೇಳುವಂಥದ್ದು, ಈ ಥರದ್ದೇನಾದರೂ ಮಾಡೋದ್ರಿಂದ ಶನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನುವಂಥದ್ದು ನಿಮಗೆ ಬರೋದಿಲ್ಲ. ಮಕರ ರಾಶಿಗೆ ಅಧಿಪತಿನೇ ಶನಿ ಆದ್ದರಿಂದ ನಿಮ್ಮ ರಾಶಿಯಾಧಿಪತಿ ನಿಮಗೇನು ಕೆಟ್ಟದ್ದು ಮಾಡಲ್ಲ. ಯಾವುದಕ್ಕೂ ನಾವು ಒಂದು ಪ್ರಿಕಾಷನ್ಸ್ ತಗೊಳ್ಬೇಕಲ್ವಾ, ಅದು ತುಂಬ ಮುಖ್ಯ. ಸರಿ, ವಿಶೇಷವಾದಂಥ ಸಂದರ್ಭ ಏನಪ್ಪ ಅಂದರೆ ಶ್ರಾವಣ ಮಾಸ ಸಂದರ್ಭ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಏನು ವಿಶೇಷವಾದ ಸಂದರ್ಭ? ಹಬ್ಬಗಳ ಸರಮಾಲೆ. ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗ ಚತುರ್ಥಿ, ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಾದ ಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಮಂಗಳ ಗೌರಿ ವ್ರತನ, ಶ್ರಾವಣ ಶನಿವಾರವ, ಶನಿ ಪ್ರದೋಷವ, ವಿಶೇಷವಾದಂಥ ಪೌರ್ಣಮಿ ಅಮಾವಾಸ್ಯೆಯ ಪೂಜೆಗಳ ಎಷ್ಟು ಸಾಧ್ಯನೇ ಇಲ್ಲ. ಶ್ರಾವಣ ಮಾಸದಲ್ಲಿ ವ್ರತ, ಆರಾಧನೆ, ಪೂಜಾ ಎಲ್ಲವೂ ಜಾಸ್ತಿ ಇರುತ್ತೆ. ಸರಿ, ಹಾಗಾದರೆ ಮಕರ ರಾಶಿಯವ್ರಿಗೆ ಏನು ಫಲ? ಮೊದಲಿಗೆ ಈ ನೆಗೆಟಿವ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಉದಾಹರಣೆಗೆ ಹೇಳ್ತಾ ಬರ್ತೀನಿ ನೋಡಿ. ಈಗ ಅಷ್ಟಮ ಸ್ಥಾನಕ್ಕೆ ಸೂರ್ಯ ಬರ್ತಾರೆ 17ನೇ ತಾರೀಕಿಗೆ. ಸೂರ್ಯ ಸ್ವಕ್ಷೇತ್ರದಲ್ಲಿದ್ದರೂ ನಿಮ್ಗೆ ಅಷ್ಟೊಂದೇನು ಫಲ ಇಲ್ಲ. ಹಾಗೆ 22ನೇ ತಾರೀಕು ಬುಧ ವಕ್ರಿಯಾಗಿ ಸಪ್ತಮಕ್ಕೆ ಬರ್ತಾರೆ. ಅದು ಕೂಡ ಏನು ಉತ್ತಮವಾದ ಫಲ ಏನಲ್ಲ. ಈ ಹಿಂದೆ 22ರಿಂದ 22 ದಿನನೂ ಅಷ್ಟಮದಲ್ಲೇ ಇರ್ತಾರೆ ಬುಧ. ಅದು ಏನು ವಿಶೇಷವಾದಂಥ ವ್ಯತ್ಯಾಸವನ್ನು ಕೊಡುವಂಥ ಜಾಗ ಅಲ್ಲ. ಏನಂದರೆ ಅವನು ಭಾಗ್ಯಾಧಿಪತಿ ಆದ್ರಿಂದ ಸ್ವಲ್ಪ ಅದೃಷ್ಟವನ್ನು ಕೊಡ್ತಾನೆ. 8ನೇ ಮನೆ ಅದೃಷ್ಟ ಸ್ಥಾನ ಅಂತ ಕೂಡ ತಗೊಳ್ಬೋದು ನಾವು. ಇನ್ನು 24ನೇ ತಾರೀಕು ಶುಕ್ರ ಶತ್ರುವಿನ ಮನೆಯಿಂದ ಅಂದರೆ 8ನೇ ಮನೆಯಿಂದ 9ನೇ ಮನೆಗೆ ಬರ್ತಾರೆ. ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಒಳಿತನ್ನು ಕಾಣಬಹುದು 24ನೇ ತಾರೀಕು ನಂತರ. 26ನೇ ತಾರೀಕು ಕುಜ 6ನೇ ಮನೆಗೆ ಹೋಗ್ತಾರೆ. ಅದು ಕೂಡ ಏನು ಉತ್ತಮವಾದ ಫಲ ಅಲ್ಲ. ಅಲ್ಲಿವರೆಗೂ ಚೆನ್ನಾಗಿದೆ. ಕುಜನಿಂದ ಗುರುಮಂಗಲ ಯೋಗ ಇರುತ್ತಲ್ಲ, ಮಕರ ರಾಶಿಯವರಿಗೆ ಗುರುಮಂಗಲ ಯೋಗ ಅಪ್ಲೈ ಆಗುತ್ತೆ. ಯಾವಾಗ ನಿಮಗೆ ಗುರುಮಂಗಲ ಯೋಗ ಅಪ್ಲೈ ಆಗುತ್ತೋ ಅದು ಒಳ್ಳೆ ಫಲ ನಿಮಗೆ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಸರಿ, ಪ್ರಸ್ತುತ ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಶನಿ ಪರಮಾತ್ಮನ ವಿಚಾರ. ನಾನು ಹೇಳಿದೆ ನಿಮಗೆ ಸ್ವಲ್ಪ ವಕ್ರಿ ಆಗಿರೋದ್ರಿಂದ ಜನ್ಮ ಶನಿ ಪ್ರಭಾವ ಒಂದು 3 ತಿಂಗಳು ಇರುತ್ತೆ. ಸಾಧ್ಯವಾದಷ್ಟು ಶಿವನ ಆರಾಧನೆ ಮತ್ತು ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಳ್ಳೆಣ್ಣೆ ಇತ್ಯಾದಿ ದಾನಗಳನ್ನು ಮಾಡುವಂಥದ್ದು, ಸ್ವಾಮಿಯ ಒಂದು ಮಂತ್ರಗಳನ್ನು ಕೇಳುವಂಥದ್ದು, ಮಂತ್ರ ಬರೋದಿರ ಜಪ ತಪಗಳನ್ನು ಮಾಡುವಂಥದ್ದು ಬಹಳ ಉತ್ತಮ. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ ಗುರುವನ್ನು ತಗೊಳ್ಬೇಕು. ಗುರು ನಿಮಗೇನಾಯಿತು? ನಿಮಗೆ ವ್ಯಯಾಧಿಪತಿ ಹಾಗೂ ತೃತೀಯಾಧಿಪತಿ. ಯಾವಾಗ ನಿಮಗೆ ವ್ಯಯಾಧಿಪತಿ ತೃತೀಯಾಧಿಪತಿ ಅಂತ ಗುರುವಿನ ಬಲ ಪಂಚಮ ಸ್ಥಾನದಲ್ಲಿ ಗುರು ಇದ್ದು ಭಾಗ್ಯ ದೃಷ್ಟಿ ಗುರುವಿನಿಂದ ನಿಮಗೆ ಸಿಗುತ್ತೋ ಏನು ಫಲ? ಹಾಗಾದರೆ ಪುತ್ರಾತ್ ದೇವ ಮಹೀಪ ಪುತ್ರ ಪಿತೃಧಿ ಪುಣ್ಯಾನಿ ಸಂಚಿಂತಯೇತ್ ಅಂತ ಹೇಳುತ್ತೆ. ಏನು? ಪಾಪೇ ಪಂಚಮಗೇಸ್ಯ ದೋಷವಹತೋ ಮೌಢ್ಯಾದಿನ ರುಂಮತಿ ಪಾಪತ್ಯಸ್ಯ ಪುರಾಣ ಪುಣ್ಯ ವಿಲಯೋ ವೇದ್ಯ ಮನುಃಕುಂಠಿತ ಹೇಳುತ್ತೆ. 5ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಫಲ? ವಿಶೇಷವಾದಂಥ ಫಲ. ಏನು? ಗೋಚಾರದಲ್ಲಿ, ಜನ್ಮದಲ್ಲಿ ಬೇರೆ, ಗೋಚಾರದಲ್ಲಿ ಸುತಸ್ಥೆ ಗುರವು ಎಂಬುವಂತೆ ಸಂತಾನ ವಿಷಯದಲ್ಲಿ ಉತ್ತಮವಾದ ಫಲ, ಪೂರ್ವ ಪುಣ್ಯ ಸ್ಥಾನವು, ಲಾಭವು, ಪ್ರಾಪ್ತಿ, ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಹೆಚ್ಚಿಗೆ ಸಿಗುತ್ತೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಏನಾದರೂ ತೊಂದರೆಗಳಿತ್ತಂದರೆ ಕ್ಲಿಯರ್ ಆಗುತ್ತೆ. ವಿಜ್ಞಾನ ಮತ್ತು ಈ ಅಕೌಂಟ್ಸು, ಫೈನಾನ್ಸ್ ವಿಚಾರದಲ್ಲಿ ವಿದ್ಯಾಭ್ಯಾಸ ಹಾಗೂ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ದೊಡ್ಡ ದೊಡ್ಡ ಸಂಸ್ಥೆಗಳು, ಈ NGOs ಆಗ್ಬೋದು,
ಅಥವಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ ಆಗ್ಬೋದು, ಕಾಲೇಜಸ್ ಆಗ್ಬೋದು, ಸ್ಕೂಲ್ಸ್ ಆಗ್ಬೋದು, ಮೆಡಿಕಲ್ ರಿಲೇಟೆಡ್ ಆಗ್ಬೋದು, ವಿದ್ಯಾಭ್ಯಾಸದ ರಿಲೇಟೆಡ್ ಆಗ್ಬೋದು, ಯಾವುದೇ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಧಾರ್ಮಿಕ ಪ್ರವೃತ್ತಿ ಹೆಚ್ಚಾಗುತ್ತೆ, ಶಾಸ್ತ್ರಕುಲ ಹೆಚ್ಚಾಗುತ್ತೆ, ಕುಟುಂಬದಲ್ಲಿ ಸೌಖ್ಯ, ಪೂರ್ವ ಪುಣ್ಯ, ಕೋರ್ಟ್ ಕಚೇರಿ ಸಮಸ್ಯೆಗಳು ದೂರ, ದಾಯಾದಿಗಳ ಕಲಹ ದೂರ, ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪಗಳು ದೂರ ಆಗುತ್ತೆ, ಒಂದು ಸ್ವಲ್ಪ ಪ್ರೀತಿ ಪ್ರೇಮ ಹೆಚ್ಚಾಗುತ್ತೆ, ಸರ್ವ ಪೂಜಿತರಾಗ್ತೀರಾ, ಅದೃಷ್ಟವಂತರಾಗ್ತೀರಾ, ಯಾರ್ಯಾರು ಶಾಸ್ತ್ರವನ್ನು ಅರಿತವರಾಗ್ತೀರಾ, ಪೌರೋಹಿತ್ಯವನ್ನು ಮಾಡುವಂಥವ್ರು, ದೇವತಾ ಪೂಜೆಯನ್ನು ಮಾಡುವಂಥವ್ರು, ಅವರಿಗೆ ಒಳ್ಳೆಯ ಜ್ಞಾನ ವೈರಾಗ್ಯ ನಿರ್ಮಲ ಬುದ್ಧಿ ಅನ್ನುವಂಥ ಸಿಗುತ್ತೆ, ಮಂತ್ರಸಿದ್ಧಿ ಸಿಗುತ್ತೆ. ಇವೆಲ್ಲವೂ ಕೂಡ ಗುರು ಸೂಚಿಸುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಗೌರವ ಅನ್ನುವಂಥದ್ದು ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಮಕರ ರಾಶಿಗೆ ಏನೂ ಭಯಪಡೋ ಅವಶ್ಯಕತೆ ಇಲ್ಲ, ಗುರುಬಲ ನಿಮಗಿದೆ. ಇನ್ನು ಚತುರ್ಥ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂಥ ಕುಜ ಗುರುಮಂಗಲ ಯೋಗದಲ್ಲಿದ್ದಾರೆ. ಹಾಗಾಗಿ ನಿಮಗೆ ಸುಖ ವೃದ್ಧಿ ಆಗುತ್ತೆ, ಲಾಭ ವೃದ್ಧಿ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಸಾಲಬಾಧ ಕಡಿಮೆ ಆಗುತ್ತೆ. ರೈತರಿಗಂತೂ ಅತ್ಯಂತ ಸಂತೋಷವಾದಂಥ ಸಂಪತ್ಭರಿತವಾಗಿರ್ತಕ್ಕಂಥ ಜೀವನ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಮೇಲಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಚೆನ್ನಾಗಿದೆ. ಅಗ್ರಿಕಲ್ಚರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಸಿವಿಲ್ ಇಂಜಿನಿಯರ್ಸು, ಮೇಸ್ತ್ರಿ ಕೆಲಸ ಮಾಡೋರು, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಜೊತೆಗೆ ಲಾಭವನ್ನು ಗಳಿಸ್ತೀರಾ, ಲಾಭದಿಂದ ಸಾಲವನ್ನು ತೀರಿಸ್ತೀರಾ, ಸ್ವಲ್ಪ ಮಟ್ಟಿಗೆ ಕಮಿಟ್ಮೆಂಟನ್ನು ಬ್ಯಾಲೆನ್ಸ್ ಮಾಡ್ಕೋತೀರಾ. ಆದಷ್ಟು ಸ್ವಲ್ಪ ತುಂಬ ಆಸೆ ಪಡೆದಿರ್ತಕ್ಕಂಥ ವ್ಯಕ್ತಿ ಆಗ್ತೀರಾ ನೀವು. ಒಂಥರ ಸಂಪ್ರದಾಯವಾಗಿ ಏನೇನು ವ್ಯಾಲ್ಯೂಸ್ ಮೌಲ್ಯಗಳನ್ನು ಕೊಡಬೇಕು ಆ ಮೌಲ್ಯಗಳನ್ನು ಕೊಡುವಂಥ ವ್ಯಕ್ತಿಗಳಾಗ್ತೀರಾ. ಅದರಲ್ಲೆಲ್ಲ ತುಂಬ ಪಾಸಿಟಿವ್ನ ಕಾಣ್ಬೋದು. ಜೊತೆಗೇನಪ್ಪ ಅಂತಂದರೆ ರಾಜನಿಂದ ನಿಮಗೆ ಅನುಕೂಲ ಪ್ರಾಪ್ತಿ, ಗೌರ್ಮೆಂಟ್ ರಿಲೇಟೆಡ್ ಆಗಿದ್ದ ಸ್ವಲ್ಪ ಸಕ್ಸಸ್ ಆಗುತ್ತೆ. ಮೇಲಾಗಿ ಏನಪ್ಪ ಅಂತಂದರೆ ನಿಮ್ಮ ರಾಶಿಯಿಂದ ಪಂಚಮಾಧಿಪತಿ ಆಗಿರತಕ್ಕಂಥ ಶುಕ್ರ ಹಾಗೂ ದಶಮಾಧಿಪತಿ ಆಗಿರತಕ್ಕಂಥ ಶುಕ್ರ 26ನೇ ತಾರೀಕು ನಂತರ 24ನೇ ತಾರೀಕು ನಂತರ ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಅನ್ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದಾದ್ಮೇಲೆ ಬ್ಯಾಲೆನ್ಸ್ ಆಗಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಅಭಿವೃದ್ಧಿಯನ್ನು ಕಾಣೋದ್ರಲ್ಲಿ ಸಂದೇಹನೇ ಇಲ್ಬೋ ಅಂತ ಹೇಳ್ಬೋದು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅಭಿವೃದ್ಧಿ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಖಂಡಿತ ಈ ಒಂದು ತಿಂಗಳಲ್ಲಿ ಕಾಣುತ್ತೆ. ಇನ್ನು ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರ್ತಕ್ಕಂಥದ್ದು ಅಷ್ಟೊಂದೇನು ಉತ್ತಮ ಅಲ್ಲ. ಬಟ್ ಸೂರ್ಯ ಸ್ವಕ್ಷೇತ್ರದಿದ್ದಾಗ ಒಳ್ಳೆ ಫಲವನ್ನೇ ಕೊಡ್ತಾನೆ, ಅಪೇಕ್ಷೆ ಪಡ್ಬೋದು ನಾವು, ಏನು ಚಿಂತೆ ಇಲ್ಲ. 6 ಮತ್ತು 9ನೇ ಮನೆ ಅಧಿಪತಿ ಅಂತ ಬುಧನು 22ನೇ ತಾರೀಕುವರೆಗೂ ಚೆನ್ನಾಗೇ ಇರ್ತಾರೆ. ಭಾಗ್ಯಾಧಿಪತಿ ಅಷ್ಟಮದಲ್ಲಿದ್ದರೆ ಅದೃಷ್ಟ ಆಯುಷ್ಯ ಎರಡನ್ನೂ ಕೊಡ್ತಾರೆ. ಅಂದರೆ ನಿಮ್ಮನ್ನು ಹುಡುಕೊಂಡು ಹಲವಾರು ಜವಾಬ್ದಾರಿಗಳು ಬರುತ್ತೆ, ಅದನ್ನೆಲ್ಲ ನೀವೇ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಏನಪ್ಪ ಸಮಸ್ಯೆ ಅಂತಂದರೆ ಶನಿಯಿಂದ ಬರ್ಬೋದು. ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾನು ಪ್ರಾರಂಭದಲ್ಲಿ ನಿಮಗೆ ಪರಿಹಾರಗಳನ್ನು ಕೊಟ್ಟಿದ್ದೀನಿ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಯಾವ ಥರ ಇದೆ? ಶುಭದಾಯಕ ಪರಂಪರೆ ಆಸ್ತಿ ವಿಚಾರದಲ್ಲಿ ನಿಮಗೆ ಜಯಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ. ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ, ಧನಲಾಭ, ಹಿರಿಯರ ಆಶೀರ್ವಾದ ಸಿಗುವಂಥದ್ದು, ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು, ನೂತನ ವ್ಯಕ್ತಿಗಳ ಪರಿಚಯ ಮೂಲಕ ಧನಲಾಭ ಪ್ರಾಪ್ತಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಮಾಸ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಫಲ, ಧನಲಾಭ ಪ್ರಾಪ್ತಿ, ಮೃಷ್ಟಾನ್ನ ಭೋಜನ, ವಾಹನ ಚಾಲನೆಯಲ್ಲೂ ಕೂಡ ನಿಮ್ಮ ಅನುಕೂಲ ಆಗುತ್ತೆ. ವಾಹನವನ್ನು ಖರೀದಿ ಮಾಡುವಂಥದ್ದು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಇವೆಲ್ಲವೂ ನಿಮಗೆ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಉತ್ತಮ ಸಹಾಯ ನಿರೀಕ್ಷೆ, ಅನಿರೀಕ್ಷಿತ ಧನಲಾಭ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಯಾವುದೇ ರೀತಿಯಾಗಿ ದುಸ್ಸಾಹಸವನ್ನು ಮಾಡದೆ ಬಹಳ ಒಳ್ಳೆಯ ಉತ್ತಮವಾದಂಥ ಭವಿಷ್ಯವನ್ನು ನೀವು ಕಾಣ್ತೀರಾ. ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಚೆನ್ನಾಗಿದೆ. ಸ್ನೇಹಿತರಿಂದ ಸಹಾಯ ಪ್ರಶಸ್ತಿ ಸಿಗುತ್ತೆ. ನೂತನ ವಾಹನ ಖರೀದಿಯನ್ನು ಮಾಡ್ತೀರಾ. ಶುಭ ಕಾರ್ಯಗಳ ಸಿದ್ಧತೆಯನ್ನು ಮಾಡ್ಕೋತೀರಾ. ಅದೃಷ್ಟದ ಮಾಸ ಅಂತ ತಗೊಳ್ಬೋದು. ಮತ್ತು ವಿದೇಶಿ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡುವಂಥದ್ದು ತುಂಬ ಜಾಸ್ತಿನೇ ಇದೆ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಅತ್ಯಂತ ಶುಭ ಮಾಸ. ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾದ ಲಾಭ ಇದೆ. ಸಣ್ಣ ಸಣ್ಣ ವ್ಯಾಪಾರಗಳಿಗೆ, ಕೈಗಾರಿಕಾ ಉದ್ಯಮಗಳಿಗೆ ಜಯ, ಅಧಿಕ ಲಾಭ, ದೇವಾಲಯ ದರ್ಶನ, ಸಮಾಜದಲ್ಲಿ ಹೆಚ್ಚಿನ ಗೌರವ, ದೊಡ್ಡ ಅಧಿಕಾರಿಗಳಿಗೆ ಹೆಚ್ಚಿನ ಸ್ಥಾನಮಾನ ಗೌರವ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಯೋಗಗಳು, ಗುರುಕ್ಷೇತ್ರ ದರ್ಶನ ಮಾಡುವಂಥದ್ದು, ಮತ್ತು ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಲಾಭವನ್ನು ಪಡಿಬಹುದು. ಬಟ್ಟೆ ವ್ಯಾಪಾರಿಗಳು ಮತ್ತು ರತ್ನದ ವ್ಯಾಪಾರಿಗಳು, ಬಂಗಾರದ ಅಂಗಡಿಗಳಿಗೆ, ಮತ್ತು ವಿಶೇಷವಾಗಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರು, ಆಯಿಲ್ ಬಿಸ್ನೆಸ್ ಮಾಡುವಂಥವ್ರು, ಲಿಕ್ವಿಡ್ ರಿಲೇಟೆಡ್ ಬಿಸ್ನೆಸ್ಸು, ನೀರಿನ ವ್ಯಾಪಾರ ಮಾಡುವಂಥವ್ರು, ಅದಾದಮೇಲೆ ಈ ಪಟಾಕಿ, ಬೆಂಕಿ ಕಡ್ಡಿ ಈ ಥರದ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರ ಮಾಡುವಂಥವ್ರಿಗೆ, ಮತ್ತು ಪೇಪರು ಸಂಬಂಧಪಟ್ಟಂಥದ್ದು, ಸ್ಟೇಷನರಿ ಮತ್ತು ಅಂದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರು, ಬ್ಯೂಟಿ ರಿಲೇಟೆಡ್, ಕಾಸ್ಮೆಟಿಕ್ಸ್ ಸೇಲ್ ಮಾಡೋದು, ಫ್ಯಾನ್ಸಿ ಸ್ಟೋರ್ಸು, ಸ್ಟೇಷನರಿ ಮತ್ತು ಟಾಯ್ಸು, ಸೈಕಲ್ಸು,
ವಾಹನ, ಸೇಲ್ಸ್ ಅಂಡ್ ಸರ್ವೀಸು ಇತ್ಯಾದಿಗಳು ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮಕರ ರಾಶಿಯವರು ಈ ತಿಂಗಳು. ಜೊತೆಗೆ ನೆಗೆಟಿವ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬಂಡವಾಳ ಹೂಡಿಕೆ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ಆಹಾರ ತಿನ್ಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥ ಒಳ್ಳೆಯದು. ಸೀಕ್ರೆಟ್ ಇರ್ತಕ್ಕಂಥ ವಿಷಯಗಳೆಲ್ಲ ಯಾರ ಹತ್ರನೂ ತಿಳಿಸ್ಕೊಳಕ್ಕೆ ಹೋಗ್ಬೇಡಿ, ಅದರಿಂದ ಸ್ವಲ್ಪ ಮಾನ ನಷ್ಟ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಸೋಂಬೇರಿತನ ಕಡಿಮೆ ಮಾಡ್ಕೊಳ್ಬೇಕು. ಸಾಧ್ಯವಾದಷ್ಟು ನೀವು ತುಂಬ ರಿಸ್ಕನ್ನು ಈ ತಿಂಗಳು ತಗೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ವೃಥಾ ತಿರುಗಾಟ ಬೇಡ. ಹೊಸ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಪ್ರಯತ್ನ ಶುರು ಮಾಡಿ, ಆದರೆ ಡಿಸಿಷನ್ ತಗೋಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಆಮೇಲೆ ಮುಂದೆ ಹೋಗುವಂಥದ್ದು ಒಳ್ಳೆಯದು. ಮತ್ತೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಮನಸ್ತಾಪಗಳು ನಿಮ್ಮ ಜೊತೆಗಿರ್ತಕ್ಕಂಥವರಿಂದ, ಹಿತಶತ್ರುಗಳಿಂದ ಬರುತ್ತೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಈ ಶೇರ್ ವ್ಯವಹಾರದಲ್ಲಿ ಅಲಗಾಟ ಜಾಸ್ತಿಯಾಗಿ ಸ್ವಲ್ಪ ನಷ್ಟ ಸಂಭವ ಜಾಸ್ತಿ ಸಾಧ್ಯತೆಗಳು ಮಕರ ರಾಶಿಯವರಿಗೆ. ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಓವರಾಲ್ ನೋಡಿದಾಗ ಈ ತಿಂಗಳಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆಗಳಿಲ್ಲ. ಗುರುಬಲ ಇರೋದ್ರಿಂದ ಎಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಕಷ್ಟಗಳೆಲ್ಲ ನಿಮಗೆ ಬೆಣ್ಣೆಲ್ಲಿ ಕೂದಲು ತೆಗೆದಂಗೆ ಸರಿ ಹೋಗುತ್ತೆ. ಆದರೆ ಯಾವುದೇ ದೊಡ್ಡ ನಿರ್ಧಾರಗಳು ತಗೊಳ್ಬೇಕು, ಏನಾದರೂ ಜೀವನದಲ್ಲಿ ಬದಲಾವಣೆಗಳಾಗಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಟೆಕ್ಷನ್ಸ್ ಅನ್ನು ಮಾಡಿಕೊಂಡು ಸಂಪೂರ್ಣವಾದಂಥ ಸಮಸ್ಯೆಗಳ ನಿವಾರಣೆ ಆಗೋದಕ್ಕೋಸ್ಕರ ಯಾವ ದೇವರನ್ನ, ಭಗವಂತನನ್ನು ಇಚ್ಛೆಯಿಂದ ಆರಾಧನೆ ಮಾಡ್ತಿರೋ ಆರಾಧನೆ ಮಾಡಿ, ಶಿವನನ್ನ ಹಾಗೂ ಶನಿ ಪರಮಾತ್ಮನನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಮಕರ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಅಂದರೆ ಶ್ರಾವಣ ಮಾಸದಲ್ಲಿ ದೂರ ಆಗಿ ಸಂತೃಪ್ತಿ ಅಂತ ಜೀವನ ನೀವು ಅನುಭವಿಸೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವ್ರಿಗೆ ಹೇಗಿದೆ ಈ ತಿಂಗಳು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.